ಐತೆ ದೂರದಲ್ಲೈತೆ. ದೂರದಲ್ಲಿರುತ್ತಮ್ಮ. ಇಲ್ಲಿ ಕಾಮನ್ ಆಗಿರುತ್ತೆ, ತೆಗಿಯೋದು. ಏನ ಈಗ ನಾವು ಈ ಮಣ್ಣನ್ನು ತೆಗೆದುಕೊಂಡು ಹೋಗಿ ಕ್ಲೇ ಮಾಡುವ. ಅಮ್ಮ ಏನದು ಬಚ್ಚಿ ಸಿಕ್ತು. ಕುಂಟ ಮೇಲೆ ಆಡಕ್ಕೆ ಇಟ್ಕತಿಯಾ? ಮೊದಲು ಕುಂಟಾಗಾಯ್ತದ ನಿನಗೆ. ಈಗ ಎರಡನೇ ಬಾರಿ ಇದನ್ನು ಫಿಲ್ಟರ್ ಮಾಡೋಣ. ಆಲ್ಮೋಸ್ಟ್ ಎಲ್ಲ 95% ಹೋಗ್ಬಿಟ್ಟಿರುತ್ತೆ ಕಲ್ಲುಗಳು. ವಿಡಿಯೋಗ್ರಾಫರ್ ಈಗ ಮಿಕ್ಸ್ನ ಒಂದು ಬಟ್ಟೆ ಮೇಲೆ ಹಾಕಿ, ಅಂದರೆ ಒಂದು 4 ಲೇಯರ್, ಒಂದು 5 ಲೇಯರ್ ಇರುವಂತಹ ಬಟ್ಟೆ ಮೇಲೆ ಹಾಕಿ ಸೈಡಲ್ಲಿ ಸಪೋರ್ಟ್ ಇಟ್ಟು ಆ ನೀರೆಲ್ಲ ಆಚೆ ಹೋಗೋದಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲಿಂದ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಅದು ತುಂಬ ತಿಕ್ಕಾಗೇನೂ ಹಾಕಿಲ್ಲ ನಾನು, ಆದಷ್ಟು ತಿನ್ನಾಗೆ ಹಾಕಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ಒಂದು 1 ಸೆಂಟಿಮೀಟ್ರ್ ತಿಕ್ನೆಸ್ ಇರುತ್ತೆ ಅಷ್ಟೇ. ಸೊ ಪ್ರಾಬ್ಲಿ ಅದೊಂದು 4 hours ಒಳಗಡೆ ಅದು ನೀರೆಲ್ಲ ಡ್ರೈ ಆಗಬೇಕು. ನೀರೆಲ್ಲ ಆಚೆ ಹೋಗಿ ಸ್ವಲ್ಪ ವೆಟ್ ಸಾಯಿಲ್ ಉಳ್ಕೊಬೇಕು. ವಾಟ್ರ್ ಏನಿತ್ತು ಇದರಲ್ಲಿ ಇರೋದೆಲ್ಲ ಹೋಗ್ತಾ ಇದೆ ನಿಧಾನಕ್ಕೆ. ಮಧ್ಯಾಹ್ನ ಬಿಸಿಲಲ್ಲಿ ಒಂದು 2 hours ಒಣಗಿದ ತಕ್ಷಣ ಇಷ್ಟೊಂದು ಡ್ರೈ ಆಗೋಗಿದೆ. ಈಗ ಇದನ್ನು ತಗೊಂಡೋಗಿ ಅದನ್ನು ನೀಟಾಗಿ ಒಂದು ಬಾಲ್ ಥರ ಮಾಡಿ ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು. ಕ್ಲೇನ ಎಲ್ಲ ಎತ್ತು ಒಂದು ಕಡೆ ಹಾಕಾದ್ಮೇಲೆ ಅದನ್ನು ಸ್ವಲ್ಪ ಈ ಚಪಾತಿ ಹಿಟ್ಟನ್ನ ನೀಟ್ ಮಾಡೋ ಥರ ಮಾಡಿಕೊಂಡ್ರೆ ಅದರಲ್ಲಿರುವಂತಹ ಮಾಯಿಶ್ಚರು ಈವನಾಗಿ ಸ್ಪ್ರೆಡ್ ಆಗುತ್ತೆ. ಅದಾದಮೇಲಿಂದ ಒಂದು ಬ್ಲಾಕ್ ಥರ ಮಾಡಿ ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ತೊಗೊಂಡು ಯೂಸ್ ಮಾಡ್ಬೋದು. ನೀವು ಅದನ್ನು ತೆಗೆದಿಡಬೇಕಾದ್ರೆ ಜಿಪ್ಲಾಕ್ ಬ್ಯಾಗಲ್ಲಿ ಟೈಟಾಗಿ ಇಡಬೇಕು ಅಂತೆಲ್ಲ ಏನಿಲ್ಲ. ಜಸ್ಟ್ ಅದನ್ನು ನೀಟಾಗಿ 4 ಮೂಲೆಯಲ್ಲಿ ಕವರ್ ಮಾಡಿದ್ರೆ ಸಾಕು, ಗಾಳಿ ಹೋಗ್ದಿರೋ ಥರ. ಅದು ನೀವು ನೆಕ್ಸ್ಟ್ ಯಾವಾಗಲಾದ್ರು ಡ್ರೈ ಆಯಿತು ಅಂದರೂ ಕೂಡ ನೀವು ಅದಕ್ಕೆ ಸ್ಲೈಟಾಗಿ ವಾಟರ್ ಸ್ಪ್ರೇ ಮಾಡಿಕೊಂಡು ಒಂದು 2 to 3 minutes ಬಿಡ್ತು ಅಂತ ಹೇಳಿದ್ರೆ ಅದು ಮತ್ತೆ ಸಾಫ್ಟ್ ಆಗುತ್ತೆ. ಅದನ್ನು ಯೂಸ್ ಮಾಡ್ಕೊಬೋದು.
ನಮ್ಮ ಮನೇಲಿ ಗಣೇಶ ಕೂರಿಸಿ ಆಲ್ಮೋಸ್ಟ್ 16 ಇಯರ್ಸ್ ಆಗಿತ್ತು. ಸೊ ಈ ವರ್ಷ ನಾನು ಮಾಡಲೇಬೇಕು ಅಂತೇಳಿ, ಅದು ನನ್ನ ಕೈಯಾರೆ ಮಾಡಲೇಬೇಕು ಅಂತೇಳಿ ಟ್ರೈ ಮಾಡಿದ್ದೀನಿ. ಫಸ್ಟ್ ಟೈಮ್ ಗಣೇಶ ಮಾಡಿದ್ದು. ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿಬಿಡಿ.